ಈ ಹಿಂದೆ ಟಿವಿ ಆನ್ ಮಾಡಿದ್ರೆ ಸಾಕು ಪಟಾಪಟ್ ಅಂತ ನ್ಯೂಸ್ ಹೇಳ್ತಾ ಇದ್ರು ಈಕೆ. ಸಿನಿಮಾ ಟಿವಿ ಅಂದ್ರೆ ಗೊತ್ತಲ್ವಾ? ಮದುವೆ ಆಯ್ತು ಅಂದ್ರೆ ಹೆಣ್ಮಕ್ಳಿಗೆ ಅದ್ಯಾವುದಕ್ಕಿಂತಲೂ ಮನೆಯೇ ಮಹತ್ವದಾಗತ್ತೆ. ಹಾಗೆಯೇ ಶ್ವೇತಾ ಅವರ ಜೀವನವು ಬದಲಾಗಿದೆ. ಮದುವೆ, ಗಂಡ, ಮಗು ಅಂತಾದ್ಮೇಲೆ ಸಂಸಾರ ನಡೆಸುವಾಗ ಲೈಫ್ ಅಷ್ಟಕ್ಕೆ ಸೀಮಿತವಾಗಬಾರದು ಎಂದುಕೊಂಡ ಇವರು ಮನೆಯಲ್ಲಿಯೇ ಒಂದಷ್ಟು ಫ್ಯಾಷನೇಬಲ್ ಡ್ರೆಸ್ಗಳನ್ನ ತಯಾರಿಸಲು ಆರಂಭಿಸುತ್ತಾರೆ. ಆಗ ಇವರು ತಯಾರಿಸಿದ ಸುಂದರವಾದ ಮತ್ತು ಆಕರ್ಷಣೀಯವಾದ ಬಟ್ಟೆ ತಯಾರಿಕಾ ವಸ್ತುಗಳನ್ನ ಅವರಿಬ್ರು ನೋಡಿ ನನ್ಗೊಂದು ನಿನಗೊಂದು ಅಂತ ಬೇಡಿಕೆ ಹೆಚ್ಚಾಗತ್ತೆ. ಆಗ ತಾನು ಕೂಡ ಯಾಕೆ ಇದನ್ನೇ ಒಂದು ಉದ್ಯಮವನ್ನಾಗಿ ಮಾಡಿಕೊಳ್ಬಾರದು ಅಂತ ಯೋಚಿಸಿದ್ದೇ ತಡ. ಮುಂದೆ ಶ್ವೇತಾ ಭಟ್ ಎಂಬ ಗೃಹಿಣಿ ಓರ್ವ ಮಹಿಳಾ ಉದ್ಯಮಿಯಾಗಿ ನಿಲ್ತಾರೆ. 10 ವರ್ಷಗಳ ಹಿಂದೆ ಟಿವಿ ಪರದೆಯ ಮೇಲೆ ಕಾಣಿಸಿಕೊಳ್ತಿದ್ದ ಇದೇ ಶ್ವೇತಾ ಈಗ ಮಹಿಳಾ ಮಾರಾಟ ಮೇಳದಲ್ಲಿ ತನ್ನದೇ ಕಂಪನಿಗೆ ತಾನೇ ರಾಯಭಾರಿ. ಬಿಐಟಿಯಲ್ಲಿ ಏರ್ಪಡಿಸಲಾದ ಧೃತಿ ಉತ್ಸವ 2023ರಲ್ಲಿ ಪಬ್ಲಿಕ್ ನೆಕ್ಸ್ಟ್ನೊಂದಿಗೆ ಮಾತನಾಡ್ತಾ ಇವರು ಹೇಳೋದು ಹೀಗೆ. ಮುಂಚೆ ಮಾಧ್ಯಮದಲ್ಲಿ ನ್ಯೂಸ್ ಆ್ಯಂಕರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಬಟ್ ಒಂದು ಟೈಮಲ್ಲಿ ಮಗಳು ಹುಟ್ಟಿದ ಮೇಲೆ ನನಗೆ ವರ್ಕ್ ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನನ್ನದೇ ಏನಾದರೂ ಮಾಡಬೇಕು ಅಂತ ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ಈಗ ಉದಯೋನ್ಮುಖ ಮಹಿಳಾ ಉದ್ಯಮಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಆದಷ್ಟು ಹ್ಯಾಂಡ್ಮೇಡ್ ಪ್ರಾಡಕ್ಟನ್ನೇ ನಾನು ಮಾಡೋದು. ಫಸ್ಟು ನನಗೆ ನನ್ನ ಮಗಳಿಗೆ ಸೇಮ್ ಡ್ರೆಸ್ಸನ್ನು ಮಾಡೋಕ್ಕೆ ಶುರು ಮಾಡಿದೆ. ಆನಂತರ ಫ್ರೆಂಡ್ಸಿಗೆ, ಈಗ ಎಲ್ಲರದ್ದು ಆರ್ಡರ್ಸನ್ನು ತೊಗೋತೀನಿ. ಅದರ ಜೊತೆಗೆ ಬೇರೆ ಬೇರೆ ತುಂಬ ಪ್ರಾಡಕ್ಟನ್ನು ನಾನು ಮಾಡ್ತೀನಿ. ನೋಡಿ, ಇವತ್ತು ನಾನು ಧೃತಿ ಉತ್ಸವದಲ್ಲಿ ಸ್ಟಾಲ್ ಹಾಕ್ಕೊಂಡಿದ್ದೀನಿ. ಎಲ್ಲ ನಂದು ಹ್ಯಾಂಡ್ಮೇಡ್ ಪ್ರಾಡಕ್ಟ್ಗಳಿರೋದು. ಪೋಟ್ಲಿ ಬ್ಯಾಗ್ಗಳು, ವಾಲ್ ಹ್ಯಾಂಗಿಂಗ್, ಔಲ್ಗಳು, ಮನೆಗೆ ದೃಷ್ಟಿ ಆಗುತ್ತೆ ಅಂತ ಕೆಲವರು ಇದನ್ನು ತುಂಬ ಇಷ್ಟಪಟ್ಟು ಮಾಡಿಸ್ಕೊತಾರೆ, ಆ ಥರ. ಆಮೇಲೆ ಪ್ಯಾಚ್ ವರ್ಕ್ ಸಣ್ಣ ಬ್ಯಾಗ್ಗಳಿದೆ, ಈ ಥರ ಮೇಕಪ್ ಪೌಚಸ್ಗಳಿದೆ. ಆಮೇಲೆ ಟ್ರಾವೆಲಿಂಗ್ ಬೆಡ್ಗಳನ್ನು ಕೂಡ ಮಾಡ್ತೀನಿ. ಮೇಜರಾಗಿ ನಂದೆಲ್ಲ ಈ ಥರ ಔಲ್ ಕಾನ್ಸೆಪ್ಟಲ್ಲಿ ಮಾಡೋದು ತುಂಬಾ ಜಾಸ್ತಿ. ಸ್ಲಿಂಗ್ ಬ್ಯಾಗ್ಗಳನ್ನು ಮಾಡ್ತೀನಿ. ರೆಗ್ಯುಲರ್ ಆಗಿ ಈ ಥರ ಸ್ಟೋನ್ ಆರ್ಟ್ ವರ್ಕನ್ನು ನಾನು ಮಾಡ್ತೀನಿ. ತುಂಬ ಜನ ಕೇಳಿ ಇದನ್ನು ಕಸ್ಟಮೈಸ್ ಮಾಡ್ಕೊತಾರೆ. ಅವ್ರ ಫ್ಯಾಮಿಲಿಗೆ ಯಾವ ರೀತಿ ಥೀಮ್ ಬೇಕು ಅದನ್ನು ಕೇಳಿ ಮಾಡ್ಕೋತಾರೆ. ಇದು ಮನೆ ಇಂಟೀರಿಯರ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ರಿಮೋಟ್ ಹೋಲ್ಡಿಂಗ್ ಪಿಲ್ಲೋ, ಇಲ್ಲಿ ರಿಮೋಟನ್ನು ಹಾಕಿ ಇಟ್ಕೊಳ್ಬೋದು. ಇದು ಕೂಡ ನನ್ನ ಯೂನಿಕ್ ಪ್ರಾಡಕ್ಟ್. ಇದೆಲ್ಲ ಇದೊಂದು ಔಲ್ ಬ್ಯಾಗ್. ಇದು ತುಂಬ ಪೀಸಸ್ಸು ನಂದು ಧೃತಿ ಉತ್ಸವದಲ್ಲಿ ಕೂಡ ತುಂಬ ಸೇಲ್ ಆಗಿರುವಂತಹ ಪ್ರಾಡಕ್ಟು. ಒಂದು 15 ಪೀಸ್ ಮಾಡಿದ್ದೆ, ಇವಾಗ ಜಸ್ಟ್ 2 ಮಾತ್ರ ಉಳ್ಕೊಂಡಿದೆ. ಆಮೇಲೆ ಮಕ್ಕಳಿಗೆ ಎಲ್ಲ ರೀತಿ ಡ್ರೆಸ್ಸನ್ನು ಕಸ್ಟಮೈಸ್ ಮಾಡ್ತೀನಿ. ಇವಾಗ ಜಸ್ಟ್ ಇಷ್ಟೇ ಉಳ್ಕೊಂಡಿರೋದು. ಮದರ್ ಡಾಟರ್ ಕಾಂಬಿನೇಷನ್ ಇರ್ಬೋದು, ಫ್ಯಾಮಿಲಿ ಕಾಂಬಿನೇಷನ್ ಇರ್ಬೋದು, ಎಲ್ಲ ರೀತಿಯಾದಂತಹ ಡ್ರೆಸ್ಸನ್ನು ನಾನು ಮಾಡ್ತೀನಿ. ಇದಕ್ಕೆಲ್ಲ ಒಂದು ವೇದಿಕೆ ಆಗಿರುವಂತಹದ್ದು ನನಗೆ ಧೃತಿ ಮಹಿಳಾ ಮಾರುಕಟ್ಟೆ. ಧೃತಿ ಮಹಿಳಾ ಮಾರುಕಟ್ಟೆಗೆ ಜಾಯಿನ್ ಆದ ನಂತರ ಸಾಕಷ್ಟು ಜನರ ಪರಿಚಯ ಆಯಿತು. ತುಂಬ ಆರ್ಡರ್ಸ್ಗಳು ಕೂಡ ನನಗೆ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಫಸ್ಟ್ ನಾನು ಧೃತಿ ಮಹಿಳಾ ಮಾರುಕಟ್ಟೆಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ.